ಸ್ನೇಹಿತರೆ, ನೀವೇನಾದರೂ ಯಾವುದಾದರೂ ಬ್ಯಾಂಕ್ಗಳಲ್ಲಿ 10 ವರ್ಷಕ್ಕಿಂತ ಹೆಚ್ಚು ಹಳೆಯ ಬ್ಯಾಂಕ್ ಖಾತೆ ಹೊಂದಿದ್ದರೆ ಈ ಒಂದು ನಿಯಮ ತಿಳಿದುಕೊಳ್ಳುವುದು ಉತ್ತಮ. RBI ತಂದಿರುವ ಹೊಸ ನಿಯಮ ಏನದು ಅಂತ ತಿಳ್ಕೊಳ್ಳೋಕ್ಕೂ ಮೊದಲು ನೀವೇನು ಹೊಸದಾಗಿ ಚಾನಲ್ ನೋಡ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಕೆಲವರು ತಮ್ಮ ವ್ಯವಹಾರಗಳ ಉದ್ದೇಶದಿಂದ ಅನೇಕ ಬ್ಯಾಂಕ್ಗಳಲ್ಲಿ ಕೆಲವೊಂದು ಖಾತೆಗಳನ್ನು ತೆರೆದಿರುತ್ತಾರೆ. 2ರಿಂದ 3 ಖಾತೆಗಳನ್ನು ಹೊಂದಿರುತ್ತಾರೆ. ಆದರೆ ಆ ಖಾತೆಗಳಲ್ಲಿ ಯಾವುದೇ ರೀತಿಯ ಹಣದ ವಹಿವಾಟನ್ನು ಮಾಡುವುದಿಲ್ಲ. ಆದ್ದರಿಂದ RBI ಇದೀಗ ಹೊಸ ನಿಯಮವನ್ನು ಜಾರಿಗೆ ತಂದಿದ್ದು, ಕಳೆದ 10 ವರ್ಷದಿಂದ ಯಾವ ಬ್ಯಾಂಕ್ ಖಾತೆಯಲ್ಲಿ ಹಣಕಾಸಿನ ವಹಿವಾಟು ಇಲ್ಲವೋ ಅಂತಹ ಖಾತೆಯನ್ನು ನಿಷ್ಕ್ರಿಯ ಮಾಡಿ ಎಂದು RBI ಈಗ ಆದೇಶ ಹೊರಡಿಸಿದೆ. ದೇಶದಲ್ಲಿ ಅನೇಕರು ಸೇವಿಂಗ್ ಬ್ಯಾಂಕ್, ರೆಕರಿಂಗ್ ಬ್ಯಾಂಕ್ ಅಕೌಂಟ್, ಕರೆಂಟ್ ಅಕೌಂಟ್ಗಳನ್ನು ಏನಾದರೂ ಹಾಗೆಯೇ ಇದ್ದರೆ ಅಂತಹ ಅಕೌಂಟ್ಗಳನ್ನು ಕೂಡ ಮುಚ್ಚಲಾಗುತ್ತದೆ. ಹಾಗೆಯೇ ಅಂತಹ ಖಾತೆಯಲ್ಲಿ ಹಣ ಇದ್ದರೂ ಸಹ ಖಾತೆಯ ಹಣವನ್ನು ಹಿಂಪಡೆಯದೇ ಇದ್ದರೆ ಅಂತಹ ಹಣವನ್ನು ಸಂರಕ್ಷತೆ ಮತ್ತು ಶಿಕ್ಷಣ ಇಲಾಖೆಗೆ ವರ್ಗಾವಣೆ ಮಾಡುವಂತೆ ಆದೇಶವನ್ನು ನೀಡಿದೆ. ಹಾಗೆಯೇ 10 ವರ್ಷಕ್ಕಿಂತ ಹಳೆಯ ವಹಿವಾಟು ಇಲ್ಲದ ಖಾತೆಯನ್ನು ಕೂಡ ಮುಚ್ಚಲು ಮುಂದಾಗಿದ್ದು RBI ಹಾಗೂ ಅಂತಹ ಖಾತೆಯನ್ನು ನಿಷ್ಕ್ರಿಯ ಖಾತೆ ಎಂದು ಪರಿಗಣಿಸಲಾಗುತ್ತದೆ. ಹಾಗೆಯೇ ನೀವೇನಾದರೂ ಖಾತೆಯನ್ನು ಮತ್ತೆ ಸಕ್ರಿಯಗೊಳಿಸಬೇಕೆಂದು ಇಷ್ಟಪಟ್ಟರೆ ಅಂತಹ ಖಾತೆಗೆ ನೀವು ಅಕೌಂಟ್ ಆಧಾರ್ ಸಂಖ್ಯೆ ಮತ್ತು ಪಾನ್ ಸಂಖ್ಯೆಯನ್ನು ಕೊಟ್ಟು KYC ಮಾಡಿಸಿ ನಂತರ ನಿಮ್ಮ ಖಾತೆಯನ್ನು ಸಕ್ರಿಯ ಮಾಡಿಕೊಳ್ಳಬಹುದು. ನೀವೇನಾದರೂ 2ರಿಂದ 3 ಬ್ಯಾಂಕ್ಗಳಲ್ಲಿ ಖಾತೆ ಹೊಂದಿದ್ದರೆ ಅಂತಹ ಖಾತೆಗಳನ್ನು ಕ್ಲೋಸ್ ಮಾಡುವುದು ಉತ್ತಮ ಎಂದು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.